ಎಲ್ಲ ಕಲಾಭಿಮಾನಿಗಳಿಗೂ ನಮಸ್ಕಾರಗಳು. ನಾನು ಪ್ರೇಮಾ ಗುಳೇದಗುಡ್ಡ ಅಂತ, ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕು ನಮ್ಮದೂರು, ನಂದು ಹುಟ್ಟಿದ ಊರು. ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ ಕಂಪನಿ ಪ್ರಾರಂಭವಾಗಿ ಇಂದಿಗೆ 43 ವರ್ಷವಾಯಿತು. ಶ್ರೀ ಆಶಾಪುರ ಕಂಪನಿ ಅಂತಂತಂದ್ರೆ ಅದು ಬೇವೂರಿದ್ದಾಗ ಒಂದೊಂದು ಆಶಾಪುರ ರಾಯಚೂರು ಜಿಲ್ಲೆಗೆ ಅದೊಂದು ಹಳ್ಳಿ. ಅಂಥ ಹಳ್ಳಿ ಒಳಗೆ ಒಬ್ಬ ಆಶಾಪುರ ಗೌಡ್ರು ಬಸವರಾಜ್ ಪಾಟೀಲ್ ಅವರು ಹುಟ್ಟು ಒಕ್ಕಲಿಗರವರು. ಆ ಒಕ್ಕಲಿಗ ಸಮಾಜ, ಒಕ್ಕಲರ ಮನೆತನದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಕಲೆ ಅಂದ್ರೆ ಬಹಳ ತುಂಬ ಇಷ್ಟ ಅವ್ರಿಗೆ. ಅದಕ್ಕೋಸ್ಕರವಾಗಿ ನಾನು ಮದುವೆ ಮಾಡ್ಕೊಂಡಿಂದ ಅವರು ಒಂದು ಈ ಸಂಸ್ಥೆ ನಾನು ಕಟ್ಟಿ ಕೊಡಲೇಬೇಕು ನೀವು ಅಂತ ನಾನು ಭಾಳ ಕಾಡ್ದಾಗ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ ಕಂಪ್ನಿ 1982 ಅಂದರೆ 28/12/1982 ಆಶಾಪುರದಲ್ಲಿ ಒಂದು ಗ್ರಾಮ ಪಂಚಾಯಿತಿ ಒಂದು ಕಟ್ಟಿ ಇರುತ್ತಲ್ಲ, ಆ ಕಟ್ಟಿ ಮ್ಯಾಗ ಒಂದು ಬಟ್ಟೆ ಗಿಟ್ಟ ಕಟ್ಟಿಸಿ ಒಂದು 25 ಕುರ್ಚಿ ಹಾಕಿ ಅಲ್ಲಿ ನಾಟಕ ಪ್ರಾರಂಭ ಮಾಡಿದರು. ಆ ಊರು ಗೌಡ್ರು ಆಶಾಪುರ ಬಸವರಾಜ್ ಪಾಟೀಲ್ರು ಅಂದರೆ ಈ ಕಂಪನಿಯ ಸಂಸ್ಥಾಪಕರು. ಅವರು ಇಂದಿಗೆ ಅಗಲಿ 19 ವರ್ಷವಾಯಿತು. ಈ ಕಂಪನಿ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ ಕಂಪನಿ ಹೈದರಾಬಾದ್ ಕರ್ನಾಟಕದ ಕಂಪನಿ, ಇದು ಮೊಘಲಾಯಿ ಕಂಪನಿ. ಇದು ಇಂತಹ ಕಂಪನಿ ಇಲ್ಲಿವರೆಗೆ ನಾನು ನಡೆಸ್ಕೊಂಡು ಬಂದಿದ್ದು. ಅವ್ರು 24 ವರ್ಷ, 82ರಿಂದ 24 ವರ್ಷ ಅವರು ಈ ಸಂಸ್ಥೆ ನಡೆಸಿದ್ರು. ಮುಂದೆ ನಾನು 19 ವರ್ಷ ನಾನು ನಡೆಸ್ತಾ ಇದ್ದೇನೆ. ಒಂದು ಮಹಿಳೆಯಾಗಿ ಈ ಒಂದು ನಾನು ಸಂಘ ಕಟ್ಕೊಂಡು ತುಂಬ ಹೋರಾಟ ಮಾಡ್ತಾ ಇದ್ದೇನೆ. ಆಶಾಪುರದ ಹಳ್ಳಿಯಲ್ಲಿ ಅಂದರೆ ಬೇವೂರು ಹೆಂಗೆ ಒಂದು ಚಿಕ್ಕ ಹಳ್ಳಿ ಗ್ರಾಮ ಇದೆಯಲ್ಲ, ಅದೇ ಥರನೇ ಆಶಾಪುರ ಹಳ್ಳಿ. ಆ ಹಳ್ಳಿ ಗೌಡ್ರಾದಂಥ ಆಶಾಪುರ ಬಸವರಾಜ್ ಪಾಟೀಲ್ ಅವರು ಈ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ ಪ್ರಾರಂಭ ಮಾಡಿದಾಗ ನಾಟಕದ ಹೆಸರು ಗೌಡ ಮೆಚ್ಚಿದ ಹುಡುಗಿ ನಾಟಕ ಪ್ರಾರಂಭ ಮಾಡಿ, ಆಗಿನ ಕಾಲಕ್ಕೆ ರೇಟ್ ₹1, ₹2, ₹3 ಇತ್ತು. ಅಲ್ಲಿ ಒಂದು 8 ದಿವಸ ನಾಟಕ ಆಡಿ ಮುಂದೆ ನೆಕ್ಸ್ಟ್ ನಾವು ರಾಯಚೂರು ಕ್ಯಾಂಪ್ ಮಾಡಿದ್ದೀವಿ. ಮುಂದೆ ರಾಯಚೂರು ಆದಮೇಲೆ ಕಾರಟಗಿ, ಸಿಂಧನೂರು, ಕಲ್ಮಾಲ, ಸಿರುವಾರ, ಮಾನ್ವಿ, ಗಬ್ಬೂರು, ದೇವದುರ್ಗ ಹೀಗೆಲ್ಲ ಸುತ್ತಲೂ ಹಳ್ಳಿಗಳಿಗೆಲ್ಲ ಕನಿಷ್ಠ ಅವರು 1982ರಿಂದ 84, 85ರವರೆಗೆ ರಾಯಚೂರು ಡಿಸ್ಟಿಕ್ನಲ್ಲಿ ಈ ಸಂಸ್ಥೆ ಇತ್ತು. ಶಕ್ತಿನಗರದಲ್ಲಿ ಇತ್ತು, ಕಾರಟಗಿಯಲ್ಲಿ ಇತ್ತು, ಗಂಗಾವತಿಯಲ್ಲಿ ಇತ್ತು. ಇಷ್ಟೆಲ್ಲ ಮಾಡ್ಕೊಂತ ನೆಕ್ಸ್ಟ್ ನಾವು 1984ನೇ ಇಸ್ವಿಗೆ ನಾವು ಗುಲ್ಬರ್ಗಕ್ಕೆ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ಅಲ್ಲಿ 1 ವರ್ಷ ಕಾಲ ಕಳೆದ್ವಿ. ಅಲ್ಲಿ ಮುಂದೆ ಕಂಟಿನ್ಯೂ ನಾವು ಇದಕ್ಕೆ ಬಂದ್ವಿ ಎಲ್ಲಿಗೆ ಅಂತಂದ್ರೆ ಹಳೆಯ ಹಾವೇರಿಗೆ ಲಕ್ಷ್ಮೇಶ್ವರಕ್ಕೆ ಬಂದ್ವಿ. ಲಕ್ಷ್ಮೇಶ್ವರದಿಂದ ಮುಂದೆ ನಾವು ಹಾವೇರಿಗೆ ಹೋದ್ವಿ. ಹಾವೇರಿಯಿಂದ ರಾಂಪುರ ಸುತ್ತವಾಗ ನೆಕ್ಸ್ಟ್ ದಕ್ಷಿಣ ಕರ್ನಾಟಕ ಕೊಳ್ಳೇಗಾಲ, ಮದ್ದೂರು, ಮಳವಳ್ಳಿ ಹೀಗೆಲ್ಲ ಮೈಸೂರು ಸುತ್ತಮುತ್ತಲು ಕಾರ್ಯಕ್ರಮ, ರಾಮನಗರ, ನೆಕ್ಸ್ಟ್ ಅಲ್ಲಿಂದ ಚನ್ನರಾಯಪಟ್ಟಣ ಎಲ್ಲ ಕಡೆ ಮುಗಿಸ್ಕೊಂಡು 1988ಕ್ಕೆ ನಾವು ಇದಕ್ಕೆ ಬಂದ್ವಿ, ಮದ್ದೂರಿಗೆ ಬಂದಾಗ 1988ರಲ್ಲಿ ಎಚ್ಚರ ತಂಗಿ ಎಚ್ಚರ ನಾಟಕ ನಾದೆ ನರಸಿಂಹಮೂರ್ತಿ ಅವರು ಬರೆದು ಕೊಟ್ಟಂಥ ಒಳ್ಳೆಯ ಡ್ರಾಮಾ. ಅದು ಸಮಾಜ ನೋಡುವಂತಹ ನಾಟಕ, ತಿಳುವಳಿಕೆ ಬರುವಂತಹ ನಾಟಕ. ಕನಿಷ್ಠ ನಾನು 88ರಲ್ಲಿ ಅವ್ರ ಕೋಚಿಂಗ್ನಲ್ಲಿ ನಾನು ಆ ಪಾತ್ರ, ಗೋದಾವರಿ ಪಾತ್ರ, ಮುಖ್ಯ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡೆ. ನೆಕ್ಸ್ಟ್ ಅಲ್ಲಿಂದ ನಾವು 92 ಎಲ್ಲಿಗೆ ಬಂದಿವಿ ಅಂತಂದ್ರೆ ನಾವು ಬಿಜಾಪುರ ರಾಣಿ ಚೆನ್ನಮ್ಮ ಥಿಯೇಟರ್ ಒಂದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಅದೆಲ್ಲ ಈಗ ಎಲ್ಲ ನಶಿಸಿ ಹೋಗಿದೆ. ಅದೆಲ್ಲ ಥಿಯೇಟ್ರನ್ನ ತೆಗೆದು ಬಿಟ್ಟಾರ. ದೇವರ ದಯದಿಂದ ಅದು ಥಿಯೇಟ್ರ್ ರಂಗಮಂದಿರ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಅಲ್ಲಿ 92ದಾಗ ಒಂದೇ ನಾಟಕ ಎಚ್ಚರ ತಂಗೇಶ್ವರ ನಾಟಕ 1 ವರ್ಷ ನಾಟಕ ಆಡಿದ್ವಿ. ಅಂತ 3 ಜನ ಎಚ್ಚರ ತಂಗೇಶ್ವರ ನಾಟಕ ಗೋದಾವರಿ ಪಾತ್ರ ಮೇನ್ ಕ್ಯಾರೆಕ್ಟರ್. ಆ ನಾಟಕ ನೋಡಕ್ಕೆ ಬರ್ತೀವಿ. ಆಗಿನ ಕಾಲಕ್ಕೆ ₹5, ₹10, ₹15 92ದಾಗ ಒಂದು. ಅಲ್ಲಿಂದ 92 ಆದಮೇಲೆ ನಾವು ಮುಂದೆ ಎಲ್ಲಿಗಪ್ಪ ಹಾವೇರಿಗೆ ಹೋದ್ವಿ. ಹಾವೇರಿಯಿಂದ ಮತ್ತು ಹುಬ್ಳಿಗೆ ಬಂದ್ವಿ, ಘಟಪ್ರಭಾಕ್ಕೆ ಹೋದ್ವಿ. ಆಮೇಲೆ ಸಿರಿಸಿ ಜಾತ್ರೆ, ಬನಶಂಕರಿ, ಗೊಡಚಿ, ಬನಶಂಕರಿ, ಅಮರೇಶ್ವರ, ಆಮೇಲೆ ನೀರ್ಮನವಿ ಜಾತ್ರೆ, ಕೌತಾಳ ಜಾತ್ರೆ, ಅಮರೇಶ್ವರ ಜಾತ್ರೆ. ಕನಿಷ್ಠ ಈ ಸಂಸ್ಥೆ ಕರ್ನಾಟಕದಲ್ಲಿ 4 ರೌಂಡ್ ಹೊಡೆದಿದೆ ಕಂಪ್ನಿ. ಈಗ ಗೌಡ್ರು ತೀರ್ಕೊಂಡಿಂದ ನಾನು 19 ವರ್ಷವಾಯ್ತು. ನನ್ನ ಕೈ ಮೇಲೆ ಕಂಪ್ನಿ ಬಂದಿಂದ ನಾನು 19 ವರ್ಷ ನಡೆಸ್ತಾ ಇದ್ದೇನೆ. ಈ ಸಂಘದಲ್ಲಿ ಕನಿಷ್ಠ 30 ಜನ ಕಲಾವಿದರಿದ್ದಾರೆ. 2002ರಲ್ಲಿ
ಗುಬ್ಬಿ ವೀರಣ್ಣ ರಂಗಮಂದಿರ ಬೆಂಗಳೂರು ಮೆಜೆಸ್ಟಿಕ್ನೊಳಗ ಕನಿಷ್ಠ 2 ವರ್ಷ ಇದ್ದೀವಿ. ಅಲ್ಲಿ ನಾಟಕ ಆಡಿದ್ದವು ಎಂಥ ಮೋಜಿನ ಕುದುರೆ ನಾಟಕ. ಅದೊಂದು 200 ಪ್ರಯೋಗ, ಪ್ರತಿಯೊಂದು ನಾಟಕನೂ 100 ಪ್ರಯೋಗ ನಾಟಕ ಆಡಿ 2 ವರ್ಷ ಕಾಲ ಕಳೆದು ಮತ್ತೆ ನಾವು ನಮ್ಮೂರಿಗೆ ಬಂದಾಗ ಇದು ಸಾಕಪ್ಪ ನಾಟಕದ ಗಿರು ಸಾಕು ಅಂತೇಳಿ ನಮ್ಮ ನಾಟಕ ಸಾಕೀಗ ನಾವಿಲ್ಲೇ ಬೆಂಗಳೂರಾಗ ಸೆಟ್ಲ್ ಆಗೋಣ, ಮಕ್ಕಳು ಅದಾವು, ಮಕ್ಕಳು ಮದುವೆ ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ಅಲ್ಲಿ ನಾವು ಹೆಡಪ್ ಮಾಡಿವಿ. ನಾಟಕ ಸಾಮಾನ್ಯ ಎಲ್ಲ ಗುಳಗುಡಕ್ಕೆ ಹಚ್ಚಿ ನಾವು ಮನೆ ಸೇರಿದ್ವಿ. ಸೇರಿದ ಒಂದು 8 ದಿವಸಕ್ಕೆ ನನ್ನ ಮಗ ಆಕ್ಸಿಡೆಂಟ್ ಆಗಿ ರಾಯಚೂರಿನಲ್ಲಿ ತೀರ್ಕೊಂಡ್ಬಿಟ್ಟ. ತೀರ್ಕೊಂಡಾಗ 2004 ತೀರ್ಕೊಂಡಾಗ ನನಗೆ ಮತ್ತೆ ನಾನು ಹಾಸಿಗೆ ಹಿಡಿದ್ಬಿಟ್ಟೆ. ನಮ್ಮ ಯಜಮಾನ್ರು ಗೌಡ್ರು ಮಾಜಿ ಮಂತ್ರಿ ಆದಂಥ ಮುಜರಾಯಿ ಖಾತೆ ಮಂತ್ರಿ ಆದಂಥ ನಮ್ಮ ಇವರು ಮುನಿಯಪ್ಪ ಮುದ್ದಪ್ಪ, ತದನಂತರ ನಮ್ಮ ಸಾಹೇಬರು HY ಮೇಟಿ ಸಾಹೇಬರು, MLA ಸಾಹೇಬರು, ಅವರು MLA ಸಾಹೇಬರು HY ಮೇಟಿ ಸಾಹೇಬರಾಗಲಿ, ಮುನಿಯಪ್ಪ ಮುದ್ದಪ್ಪ ಮಿನಿಸ್ಟ್ರು ಅವರು ಆಗಲಿ, ಆಶಾಪುರ ಗೌಡ್ರಾಗಲಿ, ಒಂದು ಬಾಂಧವ್ಯ ಅಣ್ಣ ತಮ್ಮಂದ್ರ ಬಾಂಧವ್ಯ ಆ ಥರ ಇದ್ರು ಅವರು. ಇದು ಕಂಪ್ನಿ ಅಂದರೆ ಗೌಡ್ರ ಕಂಪ್ನಿ ಇದ್ರೂ ಸಹಿತ ಅದು ಈ ಕಂಪ್ನಿ ನಮ್ಮ HY ಮೇಟಿ ಸಾಹೇಬ್ರದೇ ಕಂಪ್ನಿ ಇದು. ಅಷ್ಟು ನನ್ನ ಮೇಲೆ ಅಭಿಮಾನ. ಅವರು ಅಲ್ಲಿ ಗುಳಗುಡ್ದಾಗ MLA ಆದಾಗ ನಾನು ಭಾಳ ಅಭಿಮಾನದಿಂದ ನಾಟಕ ನೋಡಕ್ಕೆ ಬರ್ತಿದ್ರು. ಅಲ್ಲೆಲ್ಲ ರಾಣಿ ಚೆನ್ನಮ್ಮ ನಾಟಕ ಆಡ್ತಾ ಇದ್ದಾಗ ಅವ್ರು ಬಂದು ನಾಟಕ ನೋಡ್ಕೊಂಡು ಭಾಳ ಖುಷಿ ಪಡ್ತಾ ಇದ್ರು. ಅವರು ನನಗೆ ಮೊದಲಿಂದನೂ ಪರಿಚಯ. ಹಾಗಾಗಿ ನನ್ನ ಮೇಲೆ ತುಂಬ ಅಭಿಮಾನಿಗಳು ಅವ್ರ ವ್ಯಕ್ತಿತ್ವ. ಅದಕ್ಕಾಗಿ ಅವರು ಈ ನಾಟಕ ನೋಡಕ್ಕೆ ಬರಲಿ. ಕೊನೆಗೆ ಅವರು ಬೆಂಗಳೂರು ಹೋಗ್ಯಾರಂತ ನನ್ನ ವಿಷಯ ಗೊತ್ತಾಯ್ತು. ಅವ್ರ ಮಗನ ಉಮೇಶ್ ಅಣ್ಣವರು ನಾಟಕ ನೋಡಕ್ಕೆ ಬರಬೇಕು. ಯಾಕಂತಂದ್ರೆ ಕಲಾವಿದರ ಜೀವನ ಅಂದ್ರೆ ಬಹಳ ಕಷ್ಟಕರ ಜೀವನ. ನಮ್ಗೆ ಇದನ್ನ ಬಿಟ್ಟರೆ ಇನ್ನೊಂದು ಏನು ಕೆಲಸ ಮಾಡಕ್ಕೆ ಬರೋದಿಲ್ಲ, ಹೊಲಕ್ಕೆ ಹೋಗಕ್ಕೆ ಬರೋದಿಲ್ಲ, ಒಂದು ಅಡುಗೆ ಮಾಡಕ್ಕೆ ಸತ್ಯ ಅಡುಗೆ ಮಾಡ್ತೀವಿ, ರೊಟ್ಟಿ ಮಾಡೋದು ನಾನು ರಿಯಲಿ ಹೇಳ್ತೀನಿ, ನನಗೆ ರೊಟ್ಟಿ ಗಿಟ್ಟಿ ಮಾಡಕ್ಕೆ ಬರಂಗಿಲ್ಲ. ನಾವು ಮಾಡೋ ಅನ್ನ ಸಾಂಬಾರು ಪಲ್ಯ ಗಿಲ್ಲೆ ಮಾಡ್ತೀನಿ. ಯಾಕೆ ಪಾತ್ರ ಮಾಡೋದು, ಸಟ್ಟಿ ಮಾಡೋದು, ಕಲಾವಿದ ಜೋಡಿಸೋದು, ಹಾಡೋದು, ಕುಣಿಯೋದು ಇದ್ರೊಳಗನ ನನಗೆ ಬೆರ್ತು ಬಿಡ್ತಿದ್ದು. ಹೀಗಾಗಿ ನಮ್ಮ ಗೌಡ್ರು ನಮ್ಗೆ ಅದಕ್ಕೆಲ್ಲ ಹಸ್ತಿದ್ದಿಲ್ಲ. ನಾನು ಇಷ್ಟೆಲ್ಲ ಕೆಲಸ ಮಾಡೀನಿ. ನನಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ನನ್ನ ಮಗ ತೀರ್ಕೊಂಡು ವರ್ಷ ತುಂಬೋದ್ರೊಳಗೆ ನನ್ನ ಮಗಳನ್ನ ನಮ್ಮ ಯಜಮಾನ್ರು ಶಕ್ತಿನಗರದೊಳಗೆ ಗುಳಗುಡ್ಕ ಅಶೋಕ ಮಾಳಿಗೆ ಅಂಥೇಳಿ ಅವ್ರ ಮನೆತನಕ ನನ್ನ ಮಗಳು ಕೊಟ್ಟು ಮದುವೆ ಮಾಡಿದ್ರು. ಮುಂದೆ ಈಗ ನಮ್ಮ ಮಗಳು ಎಲ್ಲ ಬೆಂಗಳೂರಲ್ಲಿ ಯಲಹಂಕದೊಳಗೆ ಇರ್ತಾರ. ನಮ್ಮ ಹಳೆಯ ಅಶೋಕ್ ಮಾಳಿಗೆ ಮತ್ತು ಅವರು ತುಂಬ ಕಲಾಭಿಮಾನಿ, ಕಲೆ ಬಗ್ಗೆ ಭಾಳ ಅಭಿರುಚಿ. ಈ ಕಂಪನಿ ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅದು ಅಲ್ಲದೆ ಅವರು ರಾಯಲ್ ಎನ್ಫೀಲ್ಡ್ ಕಂಪನಿ ಸ್ಟೇಟ್ ಮ್ಯಾನೇಜರ್ ಇದ್ದಾರೆ ಪ್ರೆಸೆಂಟು. ನನ್ನ ಮಗಳು ಬ್ಯಾಂಕ್ ಕ್ಯಾಶಿಯರ್ ಇದ್ದಾಳೆ. ನನ್ನ ಮಗ ಆಗಲಿ ಮಗಳಾಗಲಿ ನಮ್ಮ ಗೌಡ್ರು ಈ ರಂಗಕ್ಕೆ ತಂದಿಲ್ಲ. ನನಗೆ ಇದನ್ನು ಬಿಟ್ಟರೆ ನನಗೆ ಬೇರೆ ಕೆಲಸ ಮಾಡೋಕೆ ಬರೋದಿಲ್ಲ. ಈ ಮಗನ ಕಳ್ಕೊಂಡಿದ್ದೊಂದು ನನ್ನ ಮಗಳ ಲಗ್ನ ಮಾಡಿದ 1 ತಿಂಗಳಿಗೆ ನಮ್ಮ ಯಜಮಾನ್ರು ತೀರ್ಕೊಂಡ್ಬಿಟ್ರು. ಹಿಂಗಾಗಿ ಸಂಸ್ಥೆ ನನ್ನ ತಲೆ ಮೇಲೆ ಭಾರ ಬಿತ್ತು. ಮಗಳ ಸಂಸಾರ, ಮಗಳದ್ದೇನು ಆಗು ಹೋಗುಗಳು ನೋಡ್ಕೋಬೇಕು. ಹಿಂಗಾಗಿ ಭಾಳ ನಾನು ಇದನ್ನ ಬಿಡ್ಲಿಲ್ಲ. ನಮ್ಮ ಯಜಮಾನರನ್ನು ವಚನ ತಗೊಂಡಿದ್ದು ಅದೇನೋ ಯಾಕಿರೋಲೆಕ್ಕ ಈ ಕಂಪನಿ ಹೈದರಾಬಾದ್ ಕರ್ನಾಟಕ ಕಂಪನಿನ ನೀನು ಉಳಿಸೋ ತಾಕತ್ತೈತಿ, ನೀನು ಮಾತಾಡೋಂಥ ಡೇರಿಂಗ್ ಐತಿ, ನೀನು ವ್ಯಕ್ತಿತ್ವ ಐತಿ, ನೀನು ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕಂತ ಅವ್ರ ಆಶೀರ್ವಾದದಿಂದ ನಮ್ಮ ಮೇಟಿ ಸಾಹೇಬ್ರ ನಮ್ಮ ಕಂಪನಿ ಮೇಲೆ ಭಾಳ ಅಭಿಮಾನ. ಅವರ ಆಶೀರ್ವಾದದಿಂದ ಈ ಕಂಪನಿ ಇಲ್ಲಿವರೆಗೆ ಬಂದಿದೆ. ಈಗ 19 ವರ್ಷದಿಂದ ಈ ಬೇವರಿಗೆ ನಾನು ನಮ್ಮ ಕಂಪನಿ ಬಂದಿತ್ತಿಲ್ಲೇ. ಅವಾಗ ಹೆಸರ ತಂಗಿ ಹೆಸರ ನನ್ನವರು ನಾನು ನಡೆದವರು ಚೆನ್ನಪ್ಪ ಚೆನ್ನಗೌಡ, ಬಸ್ ಕಂಡಕ್ಟರ್ ನಾಟಕ ಇವೆಲ್ಲ ಹಳೆಯ ನಾಟಕ ಎಲ್ಲ ಕ್ಲಿಯರ್ ಆಗಿ ಇಲ್ಲಿ ನಾಟಕ ಆಡ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಅಲ್ಲಿ ಸಾಲಿ ಐತಲ್ಲ, ಸಾಲಿ ಹತ್ರ ನಾನು ಈ ಕ್ಯಾಂಪು ಮಾಡಿದ್ವಿ ನಾವು. ಹಿಂಗಾಗಿ ಇಲ್ಲಿವರೆಗೆ ನಮ್ದು ಕನಿಷ್ಠ ಒಂದು 43ನೇ ವರ್ಷ ಇದೆ ಸಂಸ್ಥೆ ಪ್ರಾರಂಭವಾಗಿ. ಅದಕ್ಕೋಸ್ಕರವಾಗಿ ನಾನು ವೀರರಾಣಿ ಕಿತ್ತೂರು ಚೆನ್ನಮ್ಮ ನಾಟಕ 97 ನಮ್ಮ ದಿವಂಗತ ಗುಬ್ಬಿ ವೀರ ಪ್ರಶಸ್ತಿ ಪುರಸ್ಕಾರ ಅಂತಂಥ ನಮ್ಮ ದುತ್ತರಿಗೆಯವರು TB ದುತ್ತರಿಗೆಯವರು, ನಮ್ಮ ಫಕೀರಪ್ಪ ವರದಿಯವರು ಡೈರೆಕ್ಷನ್ದೊಳಗೆ ನಾನು ರಾಣಿ ಚೆನ್ನಮ್ಮ ಪಾತ್ರ ನಾನು ಕನಿಷ್ಠ ಒಂದು 6-7 ಸಾವಿರ ಮೇಲ್ಪಟ್ಟ ನಾನು ಪಾತ್ರ ಮಾಡಿದ್ದಕ್ಕಾಗಿ ಧರಮ್ ಸಿಂಗ್ ಜಿ ಅವರು ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ 2005ರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂದಿದೆ, ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ. ಮತ್ತು ಥಿಯೇಟರ್ ಕಂಪನಿ ನಡೆಸೋದಕ್ಕೋಸ್ಕರವಾಗಿ ಒಂದು ಮಹಿಳೆಗಾಗಿ ಅಂತೇಳಿ ಒಂದು ನಮ್ಮ ಸಾಹೇಬರು ಮೇಟಿ ಸಾಹೇಬ್ರೇ ನನಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿನಿ 2 ಸಲ ಕೊಡಿಸ್ತಾವ್ರೆ ನಮ್ಮ ಸಾಹೇಬರು, ಮೇಟಿ ಸಾಹೇಬರು. ಯಾಕಂದರೆ ಉಮಾಶ್ರೀ ಅವರು ಅವಾಗ ಅಲ್ಲಿ ರಬಕವಿ ಒಳಗೆ ಅವರು ಮಿನಿಸ್ಟರ್ ಇದ್ರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಿನಿಸ್ಟರ್ ಇದ್ದ ಹೊತ್ನಾಗ ನಮಗೆ ಪ್ರಶಸ್ತಿನ ಮೇಟಿ ಸಾಹೇಬ್ ಹೇಳಿ ನನಗೆ 2 ಪ್ರಶಸ್ತಿ ಕೊಡಿಸಿದ್ರು. ನನ್ನ ಮ್ಯಾಗ ತುಂಬ ಅಭಿಮಾನ, ಆ ಕಲಾ ಅಂದರೆ ಭಾಳ ಇಷ್ಟ. ಅದಕ್ಕೋಸ್ಕರವಾಗಿ
ಎಲ್ಲ ಸುತ್ತಮುತ್ತಲ ಹಳ್ಳಿ ಜನಗಳೆಲ್ಲ ಬಂದು ನಾವೇನು ರೇಟ್ ಭಾಳ ಇಟ್ಟಿಲ್ಲ, ನಮ್ಮ ಖರ್ಚಿನ ಭಾಳ ಐತಿ, ನೀವು ಕೊಟ್ಟಾಗ ನಾವು ಬದುಕಾಕ ಸಾಧ್ಯ, ಅದಕ್ಕೋಸ್ಕರವಾಗಿ ನೀವೆಲ್ಲ ಬರಬೇಕು. ನೀವೆಲ್ಲ 100 ಪೀಸ್, 100 ರೂಪಾಯಿ ಭಾಳ ಏನು ಇಟ್ಟಿಲ್ಲ ನಾನು, 100 ರೂಪಾಯಿ ಐತೆ. ಅದಕ್ಕೆ ನಾಳೆ 25 ತಾರೀಕು ಸಾಯಂಕಾಲ 9:00ವರೆಗೆ ಒಂದು ನಾಟಕ ಆಡ್ತೀವಿ. ಅದ್ರ ಮರುದಿವಸ 6:30ಕ್ಕೆ 9:30ಕ್ಕೆ ಕಂಟಿನ್ಯೂ ನಾವು ನಾಟಕ ಆಡ್ಕೊಂತ ಹೋಗ್ತೀವಿ. ಬೇವೂರಿನಲ್ಲಿ ಬೇವೂರು ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ತಾಲೂಕು, ಹಳ್ಳೂರು, ಬೇವೂರು ಸಂಗಮಕ್ಕೆ ಹೋಗೋ ರೋಡ್ನಲ್ಲಿನೇ ನಮ್ಮ ಥಿಯೇಟರ್ ಕಾಣ್ತದೆ. ಮೇನ್ ರೋಡ್ಗೆ ನಮ್ಮ ಥಿಯೇಟರ್ ಹಾಕಿದ್ದೇವೆ. ಮುರುಗೇಶ್ ಅಣ್ಣ ಅವರು ವೈಜಾಪುರ ಅವರ ಜಾಗದಲ್ಲಿ ಹಾಕಿದ್ದೇವೆ. ಪಾಪ ವ್ಯಕ್ತಿ ವೈಜಾಪುರ ಅವರು ಭಾಳ ಒಳ್ಳೆ ವ್ಯಕ್ತಿ ಮನುಷ್ಯ. ಅವತ್ತ ಅವ್ರ ಮನೆಗೆ ಹೋದಾಗ ನನಗೆ ಅವ್ರ ಗಂಡ ಹೆಂಡತಿ ಅವತ್ತ ಯಜಮಾನ್ರು ಸರ್ ಮುರುಗೇಶ್ ಅಣ್ಣವರು ಶ್ರೀಶೈಲಕ್ಕೆ ಹೊಂಟಿದ್ರು. ಅವಾಗ ನಾನು ಅವಸರಲ್ಲಿ ಓಡೋದಾಗ ಪಾಪ ಅವ್ರ ಮನೆಯಾಗ ಅವ್ರ ಮಗಳಾಗಲಿ ಅವ್ರ ಮಿಸ್ಸಸ್ ಆಗಲಿ ಅವರಾಗ ಸರ್ ನನಗೆ ಹೋಳಿಗೆ ಊಟ ಮಾಡಿಸಿ ಲೆಟ್ರ್ ಬರೆದು ಕೊಟ್ಟು, ಆಯ್ತಮ್ಮ ಬಾ ನೀನು ಮಾಡು, ಯಾರು ಬೇಡ ಅಂತಾರ ಅಂತೇಳಿ. ಯಾಕಂದ್ರೆ ಮನುಷ್ಯನಿಗೆ ದುಡಿಮೆ ದುಡ್ಡು ಎಲ್ಲ ಇರುತ್ತೆ, ಬಡವರಾಗಿರ್ಲಿ ಶ್ರೀಮಂತರಿರ್ಲಿ, ಅವ್ರ ಅನ್ನ ಅವ್ರ ಹುಡ್ಯಾಗ ಎಷ್ಟಿರ್ತೈತೆ ಅದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಕಲೆ ಅನ್ನೋದು ಅದ್ಭುತವಾದಂಥ ಕಲೆ, ಜೀವಂತ ಕಲೆ ಉಳಿಬೇಕಾದ್ರೆ ನೀವೆಲ್ಲ ಪ್ರೋತ್ಸಾಹ ಕೊಟ್ಟಾಗ ರಂಗಭೂಮಿ ಉಳಿಯುತ್ತೆ.